ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭವಾಗಿದ್ದು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶುಭ ಹಾರೈಸಿದ್ದಾರೆ. ಪರೀಕ್ಷೆಗೆ ಹಾಜರಾಗುವ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶುಭ ಹಾರೈಕೆಗಳು. ಯಾವುದೇ ಒತ್ತಡಕ್ಕೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ ಎಂದು ಟ್ವೀಟ್ ಮಾಡಿ ಶುಭ ಹಾರೈಸಿದ್ದಾರೆ. ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭವಾಗಿದ್ದು, ಒಟ್ಟು 7,13,862 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆ ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 6,61,474 ತರಗತಿ ವಿದ್ಯಾರ್ಥಿಗಳಿದ್ದಾರೆ. 34,071 ಪುನರ್ವರ್ತಿ ಹಾಗೂ 18,317 ಖಾಸಗಿ ಅಭ್ಯರ್ಥಿಗಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾರಿಗೆ ಲಾರಿ ಡಿಕ್ಕಿ ಹೊಡೆದಿರುವ ಘಟನೆ ಚಿಕ್ಕಮಗಳೂರಿನ ಲಕ್ಷ್ಯ ಕ್ರಾಸ್ ಬಳಿ ನಡೆದಿದೆ. ಅದೃಷ್ಟವಶಾತ್ ಈ ಕಾರಿನಲ್ಲಿ ಬಿವೈ ವಿಜಯೇಂದ್ರ ಪ್ರಯಾಣಿಸುತ್ತಿರಲಿಲ್ಲ. ಅವರು ಈ ಕಾರಿನ ಮುಂಭಾಗದಲ್ಲಿದ್ದ ಇನ್ನೊಂದು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ. ಚಿಕ್ಕಮಗಳೂರು ನಗರದಿಂದ ಶಿವಮೊಗ್ಗಕ್ಕೆ ಮರಳುವಾಗ ಈ ಅಪಘಾತ ಸಂಭವಿಸಿದೆ. ಸದ್ಯ ಲಾರಿ ಚಾಲಕನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಾರ್ಚ್ 3ರಂದು ತಿಪಟೂರಿನ ಕೆಐಟಿ ಸಭಾಂಗಣದಲ್ಲಿ 28ನೇ ವರ್ಷದ ಕಲಾಕೃತಿ ವಾರ್ಷಿಕೋತ್ಸವ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಶ್ರೀಧರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ನಗರದ ಕೌಸ್ತುಭ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಾಕೃತಿ ತಿಪಟೂರು ಕಲ್ಪತರು ವಿದ್ಯಾಸಂಸ್ಥೆ, ತಿಪಟೂರು ಆದಿವಾಣಿ ಕನ್ನಡ ದಿನಪತ್ರಿಕೆ ಮತ್ತು ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ತಿಪಟೂರು ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 3ರ ಸೋಮವಾರ ಬೆಳಗ್ಗೆ 10:30ಕ್ಕೆ ಕೆಐಟಿ ಸಭಾಂಗಣದಲ್ಲಿ ಆದಿತ್ಯವಾಣಿ 25ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಅನ್ನಪೂರ್ಣ ಸಂಚಾರಿ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಧರ್, ತಿಪಟೂರು ಕೃಷ್ಣ, ವೊಡಾಫೋನ್ ಚಂದ್ರು, ತೋಂಟಾರಾದ ಎಟಿ ಪ್ರಸಾದ್, ಲೀಡ್ ಬ್ಯಾಂಕ್ ಗಣೇಶ್, ತರಕಾರಿ ಗಂಗಾಧರ್ ಮತ್ತು ನಿರಂಜನ್ ಹಾಜರಿದ್ದರು. ನಾವು ಒಂದು 3-4 ಕಾರ್ಯಕ್ರಮ ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಲಾಸ್ಟ್ ಕಲ್ಪೋತ್ಸವದಲ್ಲಿ ಬರೆದು ರಾಮಚಂದ್ರಸ್ವಾಮಿ ಕಲ್ಪತರು ಪ್ರಶಸ್ತಿಯನ್ನು ನೀಡಬೇಕಿತ್ತು. ಅನಾರೋಗ್ಯಕಾರಿಗಳಿಂದ ಅದೊಂದು ಮುಖ್ಯವಾದ ಕಾರ್ಯಕ್ರಮ ಅವರಿಗೆ ಕಲ್ಪತರು. ಹಾಗೆಯೇ ನಮ್ಮ ಕಲಾಕೃತಿಯ 28ನೇ ವರ್ಷ ಮತ್ತು ಆದಿತ್ಯವಾಣಿಯ 25ನೇ ವರ್ಷದ ಕಾರ್ಯಕ್ರಮ ಜೊತೆಗೆ ನಮ್ಮ ಅನ್ನಪೂರ್ಣ ಸಂಚಾರಿ ನಿತ್ಯ ದಾಸೋಹದ 1 ವರ್ಷ ಪೂರ್ಣಗೊಳಿಸಿದ ಈ ಸಂದರ್ಭದಲ್ಲಿ ಅದೊಂದು ವಾರ್ಷಿಕೋತ್ಸವ ಮಾಡಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಮಹಿಳೆಯರನ್ನ ಅಲ್ಲಿ ಕರೆದು ಒಂದು ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೇ 3ನೇ ತಾರೀಕು 3rd ಮಾರ್ಚ್ ವರೆಗೆ ಕಲ್ಪತರು ಇಂಜಿನಿಯರಿಂಗ್ ಕಾಲೇಜ್ ಸಮಾರಂಭ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ವೇತನ ಸಾಧಿಸ್ತಾರೆ ಮತ್ತು ರಾಷ್ಟ್ರೀಯ AFPJ ಅಧ್ಯಕ್ಷರು ಇರ್ತಾರೆ, ಶಿವಾನಂದ ತಗ್ಗೂರು ಅವರು ಕೊಟ್ಟಿದ್ದಾರೆ ಮತ್ತು ನಾಗೇಶ್ ಅವರು ಕೊಟ್ಟಿದ್ದಾರೆ. ಅವತ್ತು ನಮ್ಮ ಶಾಸಕರು ಇಲ್ಲದೆ ಇರೋದ್ರಿಂದ ಅವತ್ತು ಅವರು ಆಗಲ್ಲ ಅಂತ ಹೇಳಿದ್ದಾರೆ. ಆದರೂ ಅವರಿಗೆ ಉದ್ಘಾಟನೆ ಹಾಕೊಂಡಿದ್ವಿ. ಮತ್ತು ನಮ್ಮ ಕಲ್ಪತರು ತಾಲೂಕಿನ ಕಲ್ಪತರು ಸಂಸ್ಥೆಯ ಅಧ್ಯಕ್ಷರಾದ ಇರ್ತಾರೆ, ಹಾಗೆ ರಂಗೋರು ಇರ್ತಾರೆ, ಮತ್ತು ಚಿನಿ ಪುರುಷೋತ್ತಮ ಅವರು, ಆಮೇಲೆ ನಮ್ಮ ಕರ್ನಾಟಕ ಕಾರ್ಮಿಕ ಪ್ರಸಿದ್ಧ ಹುಟ್ಟೂರು ಅಧ್ಯಕ್ಷರಾದ ಪ್ರಶಾಂತ್ ಇರ್ತಾರೆ. ಹೀಗಾಗಿ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಒಂದು ಸನ್ಮಾನಿಸೋ ಕಾರ್ಯಕ್ರಮ ಜೊತೆಗೆ ಕಲ್ಪತರು ಇಂಜಿನಿಯರಿಂಗ್ ಕಾಲೇಜಿನ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಾಗಾರ ಸಹ ಇರ್ತದೆ. ಅದನ್ನು ಶ್ರೀ ರಾಮಚಂದ್ರಪ್ಪನವರು ನಡೆಸಿಕೊಂಡಿದ್ದಾರೆ. ಅವರಿಗೆ ಮತ್ತು ಅವರಿಗೆ ವಿವಿಧ ರೀತಿಯ ಸಂಕೀರ್ಣ ವಿಚಾರ ಸಂಕೀರ್ಣ ಅವರಿಗೆ ಒಂದು ವರ್ಕ್ಶಾಪ್ ಥರ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಕಲ್ಪತರು ಕಾಲೇಜಿನ ಸಂವಹನ ವಿದ್ಯಾರ್ಥಿಗಳಿಗೆ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರ ಕಮ್ಮಟವನ್ನು ಅದೇ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡು ತಾವೆಲ್ಲರೂ ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ. ಎತ್ತಿನ
ಎತ್ತಿನಹೊಳೆ ಯೋಜನೆ ಕಾಮಗಾರಿಗೆ ಭೂ ಸ್ವಾಧೀನವಾಗಿರುವ ರೈತರ ಬಾಕಿ ಹಣವನ್ನ ಜಮೆ ಮಾಡಲು ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ರೈತರು ಸೂಕ್ತ ದಾಖಲೆ ಒದಗಿಸಿ ತಮ್ಮ ಪರಿಹಾರ ಮೊತ್ತವನ್ನ ತಮ್ಮ ಖಾತೆಗೆ ಜಮಾ ಮಾಡಿಸಿಕೊಳ್ಳಬೇಕಾಗಿ ತಿಪಟೂರು ವಿಭಾಗದ ಉಪವಿಭಾಗಾಧಿಕಾರಿ ಸಪ್ತಶ್ರೀ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ತಿಪಟೂರು ನ್ಯಾಯಾಲಯ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಉಪವಿಭಾಗಾಧಿಕಾರಿ ಸಪ್ತಶ್ರೀ ಮಾತನಾಡಿ, ಸರ್ಕಾರದ ಬಹು ಮಹತ್ವಾಕಾಂಕ್ಷಿ ಯೋಜನೆಯಾದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಅರ್ಧಕ್ಕೂ ಹೆಚ್ಚು ಸಂಪೂರ್ಣಗೊಂಡಿದ್ದು, ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ತಾಲೂಕಿನ ರೈತರು ಎತ್ತಿನಹೊಳೆ ಕಾಮಗಾರಿಗೆ ತಮ್ಮ ಜಮೀನನ್ನು ಬಿಟ್ಟುಕೊಟ್ಟಿದ್ದು, ಅದಕ್ಕೆ ಪರಿಹಾರ ಮೊತ್ತ ಸರ್ಕಾರದಿಂದ ಕೆಲ ರೈತರ ದಾಖಲಾತಿಗಳು ಸರಿ ಇರುವವರಿಗೆ ಅವರ ಖಾತೆಗೆ ಹಣ ಜಮೆ ಮಾಡಲಾಗಿದೆ. ಕಾರಣಾಂತರಗಳಿಂದ ಕೆಲ ರೈತರ ಜಮೀನುಗಳ ದಾಖಲಾತಿ ಸರಿ ಇಲ್ಲದೆ ಇರುವುದರಿಂದ ಅವರ ಖಾತೆಗೆ ಹಣ ಜಮೆಯಾಗಿಲ್ಲ. ಜಿಲ್ಲಾಧಿಕಾರಿ ಅವರ ವಿಶೇಷ ಆದೇಶದಂತೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಕಾರ್ಯಾಲಯದಲ್ಲಿ ರೈತರ ದಾಖಲಾತಿಗಳನ್ನು ಮತ್ತು ತಾಲೂಕು ಕಚೇರಿಗಳಲ್ಲಿ SLO ಕೇಂದ್ರಗಳನ್ನು ತೆರೆದು ರೈತರಿಗೆ ಬೇಕಾದ ದಾಖಲಾತಿಗಳನ್ನು ತಾಲೂಕು ಕಚೇರಿಗಳಲ್ಲಿ ಒದಗಿಸಿ ಬೇಗ ಅವರಿಗೆ ಪರಿಹಾರ ಮೊತ್ತವನ್ನ ನೀಡಬೇಕಾಗಿ ಆದೇಶಿಸಲಾಗಿದ್ದು, ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ರೈತರು ಸೂಕ್ತ ದಾಖಲಾತಿ ಒದಗಿಸಿ ತಮ್ಮ ಪರಿಹಾರ ಮೊತ್ತವನ್ನ ತಮ್ಮ ಖಾತೆಗೆ ಜಮಾ ಮಾಡಿಸಿಕೊಳ್ಳಬೇಕಾಗಿ ತಿಪಟೂರು ವಿಭಾಗಾಧಿಕಾರಿ ಸಪ್ತಶ್ರೀ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಹೆಚ್ಚು ಹಾದು ಹೋಗಿರೋದ್ರಿಂದ ಈಗ ಆಲ್ರೆಡಿ ಅದರದ್ದು ಎತ್ತಿನಹೊಳೆ ಕಾರ್ಯ ಕೂಡ ಚಾನಲ್ ನಿರ್ಮಾಣ ಕಾರ್ಯ ಕೂಡ ಪ್ರಗತಿಯಲ್ಲಿದೆ. ಇದರ ಜೊತೆಗೆ ನಮಗೆ ಏನು ಕನ್ಸರ್ನ್ ಇದೆ ಅಂದರೆ ಅಲ್ಲಿ ರೈತರಿಗೆ ಹಣ ಜಮೆ ಮಾಡೋದು, ಅವಾರ್ಡ್ ಹಣ ಪಾವತಿಸೋ ಬಗ್ಗೆ. ಇಲ್ಲಿವರೆಗೂ ನಮ್ಮಲ್ಲಿ ಒಟ್ಟು ತಿಪಟೂರು ತಾಲೂಕಲ್ಲಿ 27 ಗ್ರಾಮದಲ್ಲಿ ತಿಪಟೂರು ತಾಲೂಕಲ್ಲಿ 27 ಗ್ರಾಮಗಳಲ್ಲಿ ಎತ್ತಿನಹೊಳೆ ಚಾನಲ್ ಹೋಗ್ತಾ ಇತ್ತು. ಅದರಲ್ಲಿ 1029 ಖಾತೆದಾರರು ಇದ್ದಾರೆ. ಆ ಪೈಕಿ 695 ಖಾತೆದಾರರಿಗೆ ಈಗ ಆಲ್ರೆಡಿ ನಾವು SLAO ಅವ್ರ ಕಡೆಯಿಂದ ಹಣ ಪಾವತಿ ಆಗಿದೆ. 695ಕ್ಕೆ ಖಾತೆದಾರರಿಗೆ ಹಣ ಟೋಟಲ್ 1000 ಎಷ್ಟಿದೆ? 1029 ಇದೆ. ಅದರಲ್ಲಿ 695 ಖಾತೆದಾರರಿಗೆ ಪಾವತಿಯಾಗಿದೆ, ಹಣ ಪಾವತಿ ಆಗಿದೆ. ಉಳಿಕೆ ಈಗ ನಮ್ಮಲ್ಲಿ 334 ತಿಪಟೂರು ತಾಲೂಕಲ್ಲಿ ಉಳ್ಕೊಂಡಿದ್ದಾರೆ. 334 ಪೈಕಿ ಅವರಿಗೆ 59,53,03,090 ರೂಪಾಯಿಗಳಷ್ಟು ನಾವು ಪಾವತಿ ಮಾಡಲಿಕ್ಕೆ ಬಾಕಿ ಇದೆ. 59,53,03,090 ಬಾಕಿ ಇದೆ. ಅಷ್ಟು ಮೊತ್ತ ಬಾಕಿ ಇದೆ ನಮ್ಮಲ್ಲಿಂದ. ಅದು ಒಂದು. ಮತ್ತು ಅದೇ ರೀತಿ ಚಿಕ್ಕನಾಯಕನಹಳ್ಳಿಗೆ ಬರೋದಾದರೆ 12 ಗ್ರಾಮಗಳಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಹೋಗುತ್ತೆ. ಅದರಲ್ಲಿ ನಾವು 402 ಖಾತೆದಾರರಿದ್ದಾರೆ ಒಟ್ಟಾರೆ. ಇಲ್ಲಿವರೆಗೂ 300 ಜನಕ್ಕೆ ಹಣ ಪಾವತಿಯಾಗಿದ್ದು 102 ಜನ ಇನ್ನು ಬಾಕಿ ಇದೆ ಹಣ ಪಾವತಿ ಮಾಡಲಿಕ್ಕೆ. ಆ ಪೈಕಿ 17,16,23,828 ರೂಪಾಯಿಯಷ್ಟು ನಾವು ಪಾವತಿ ಮಾಡಲಿಕ್ಕೆ ಬ್ಯಾಲೆನ್ಸ್ ಇದೆ. ಸೊ ಇದು ಏನು ಕನ್ಸರ್ನ್ ಅಂದರೆ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಪ್ರಕರಣಗಳಲ್ಲಿ ನಮ್ಮಲ್ಲಿ ರೈತರು ದಾಖಲೆಗಳು ಸಮಯಕ್ಕೆ ಕೊಡದಲ್ಲೇ ನಮಗೆ ಹಣ ಪಾವತಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ರೈತರನ್ನ ಕೇಳಿದ್ರೆ ಇಲ್ಲ ಕಂದಾಯ ಇಲಾಖೆಯಲ್ಲಿ ದಾಖಲೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ, ಇಲ್ಲ SLAO ಅಲ್ಲಿ ಏನೋ ಇಶ್ಯೂ ಇದೆ, ಸರ್ವೆ ಇಶ್ಯೂ ಮತ್ತೊಂದು ಅಂತ ಆಗ್ತಿದೆ. ಈಗ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ತಿಪಟೂರು ತಾಲೂಕಲ್ಲಿ ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ತಾಲೂಕು ಸಂಬಂಧಿಸಿದಂತೆ RIVAಗಳಿಗೆ ನಿರ್ದೇಶನ ಕೊಡ್ತಾ ಇದ್ದೇವೆ. ತಹಶೀಲ್ದಾರ್ಗೆ ಕೂಡ ನಾವೇ ಪಟ್ಟಿ ಮಾಡ್ಕೊಳ್ತಾ ಇದ್ದೇವೆ. ಯಾವ ಖಾತೆದಾರರಿಗೆ ಏನೇನು ದಾಖಲೆಗಳು ಬೇಕಿದೆ, ಕಂದಾಯ ದಾಖಲೆಗಳು, ಅದನ್ನು ಅವ್ರಿಗೆ ನಾವು ಕೊಡಿಸೋ ಅಂಥ ಒಂದು ಅಭಿಯಾನ ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ರೈತರಿಗೆ ಏನು ಮನವಿ ಮಾಡೋದಂದರೆ, ಇಲ್ಲೇ ನಾವು ತಿಪಟೂರು ತಾಲೂಕಲ್ಲಿ ಫಸ್ಟ್ ಫ್ಲೋರಲ್ಲಿ ಮೀಟಿಂಗ್ ಹಾಲಲ್ಲಿ SLAO ಸಿಬ್ಬಂದಿಗಳು ಪೂರ ಬಂದು ನಮ್ಮಲ್ಲಿ ಕೂರ್ತಾರೆ. ನೆಕ್ಸ್ಟ್ 1 ವೀಕ್ ಅಂತೂ ಇಲ್ಲೇ ಇರ್ತಾರೆ. ಅವರು ಇಲ್ಲೇ ಇರ್ತಾರೆ. ತಾವು ದಯಮಾಡಿ ದಾಖಲೆಗಳನ್ನ ತಮ್ಮ ಹತ್ರ ಇರೋದು ತೊಗೊಂಡು ಬನ್ನಿ. ಇಲ್ಲಿ ಯಾವುದಾದ್ರೂ ರೆವೆನ್ಯೂ ದಾಖಲೆಗಳು ಬೇಕಾದಲ್ಲಿ ಇಲ್ಲೇ ಅರ್ಜಿ ಸ್ವೀಕಾರ ಮಾಡಿ ಇಮಿಡಿಯೇಟ್ ನಾವು ಕೊಡಿಸೋವಂಥದ್ದಾಗ್ತದೆ. ಅಂದರೆ ಇಲ್ಲೇ ಕೌಂಟರ್ ಓಪನ್ ಮಾಡ್ತೇವೆ. ಎಕ್ಸೆಪ್ಟ್ ಯಾವುದಕ್ಕೆ ಏನು ನ್ಯಾಯಾಲಯಗಳಲ್ಲಿ ಯಾವುದು ಪ್ರಕರಣ ಬಾಕಿ ಇಲ್ಲದೆ ಎಲ್ಲ ಕ್ಲಿಯರ್ ಇದೆ, ಬಟ್ ದಾಖಲೆಗಳು ಒದಗಿಸ್ದಲ್ಲೇ ಅವ್ರಿಗೆ ಪಾವತಿ ಆಗ್ತಾ ಇಲ್ಲ. ಅಂಥದ್ದನ್ನು ಈಗ 1 ವೀಕಲ್ಲಿ ನಾವು ಪ್ರಯಾರಿಟಿಯಲ್ಲಿ ತೊಗೊಂಡಿದ್ದೇವೆ. ಅಂಥವ್ರಿಗೆ ಯಾವುದಾದ್ರೂ ರೆವೆನ್ಯೂ ಇಲಾಖೆಯಿಂದ ದಾಖಲೆಗಳು ವಿಳಂಬ ಆಗ್ತಿದೆ ಅಂದರೆ ಅವ್ರು ಅರ್ಜಿ ಕೊಟ್ಟರೆ ಕೂಡಲೇ ನಾವು ಆ ದಾಖಲೆಗಳನ್ನ 2 ತಾಲೂಕಲ್ಲಿ ಒದಗಿಸಿ ಕೊಡುವಂಥ ಕೆಲಸ ಆಗ್ತದೆ. ಆಗ ರೈತರಿಗೂ ಕೂಡ
ಪದೇ ಪದೇ ಕಚೇರಿಗೆ ಅಲಿಯುವಂಥದ್ದು ತಪ್ಪುತ್ತೆ. ಈಗ ತಮಗೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಬಳಿಕ ಇದೀಗ ರಾಜ್ಯದಲ್ಲೂ ಹಕ್ಕಿ ಜ್ವರ ಕಂಡುಬಂದಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕುರಿಗೊಪ್ಪ ಜಾನುವಾರು ಸಂವರ್ಧನಾ ಕೇಂದ್ರದಲ್ಲಿ ಸಾಕಣೆ ಮಾಡಲಾಗಿದ್ದ 2400 ಕೋಳಿಗಳು ಒಂದು ವಾರದ ಅವಧಿಯಲ್ಲಿ ಹಕ್ಕಿ ಜ್ವರದಿಂದ ಮೃತಪಟ್ಟಿವೆ. ಸಾಕಣೆ ಕೇಂದ್ರದಲ್ಲಿ ಆರಂಭದಲ್ಲಿ ನಿತ್ಯ 20 ರಿಂದ 30 ಕೋಳಿ ಮೃತಪಟ್ಟರೆ ನಂತರದ ದಿನಗಳಲ್ಲಿ ನಿತ್ಯ 100 ರಿಂದ 200 ಕೋಳಿಗಳು ಸಾವಿಗೀಡಾದವು. ಸಾವಿಗೆ ಹಕ್ಕಿ ಜ್ವರವೇ ಕಾರಣವೆಂದು ಪ್ರಯೋಗಾಲಯದ ಪರೀಕ್ಷೆಯಿಂದ ದೃಢಪಟ್ಟಿದೆ. ನಂತರ 1020 ಕೋಳಿಗಳನ್ನ ವಧೆ ಮಾಡಲಾಗಿದೆ. ಸೋಂಕು ಹರಡದಂತೆ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ ಎನ್ನಲಾಗಿದೆ. ಕೋಳಿಗಳ ಸರಣಿ ಸಾವಿನ ನಿಖರ ಕಾರಣ ತಿಳಿಯಲು ಕೋಳಿಗಳ ಮಾದರಿಯನ್ನ ಮಧ್ಯಪ್ರದೇಶದ ಭೂಪಾಲ್ನಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಸೆಕ್ಯೂರಿಟಿ ಅನಿಮಲ್ ಡಿಸೀಸ್ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು. ಸದ್ಯ ವರದಿ ಬಂದಿದ್ದು ಕೋಳಿಗಳು ಹಕ್ಕಿ ಜ್ವರದಿಂದಲೇ ಹಸುನೀಗಿರುವುದು ದೃಢವಾಗಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಬದ್ರಿನಾಥ ಬಳಿಯ ಮಾಣದಲ್ಲಿ ಹಿಮಕುಸಿತವಾಗಿದ್ದು ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿರುವ ಆರ್ಬಿಒ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಹಿಮಕುಸಿತ ರಕ್ಷಣಾ ಕಾರ್ಯಾಚರಣೆ ನಿಮಿತ್ತ ಜ್ಯೋತಿರ್ಮೂಲ ಶಿಬಿರದಿಂದ ಹೆಲಿ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಇದೀಗ 2 ಖಾಸಗಿ ಹೆಲಿಕಾಪ್ಟರ್ಗಳನ್ನ ಬದ್ರಿನಾಥ ಧಾಮದ ಕಡೆಗೆ ಕಳಿಸಲಾಗಿದೆ. ಮಣ ಹಿಮಕುಸಿತದ ರಕ್ಷಣಾ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಇಂದು ಬೆಳಗಿನ ಶುಭ ಸುದ್ದಿ ಎಂದರೆ ಆ ಪ್ರದೇಶದಲ್ಲಿ ಈಗ ಹವಾಮಾನ ಸಹಜ ಸ್ಥಿತಿಗೆ ಮರಳಿದೆ. ಹಿಮಪಾತ ನಿಂತ ನಂತರ ಇದೀಗ ಬೇಸ್ ಕ್ಯಾಂಪ್ ಜೋಶಿ ಮಠದಿಂದ ಹೆಲಿ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. 55 ಮಂದಿ ಪೈಕಿ ಬದ್ರಿನಾಥದಿಂದ 3 ಕಿಲೋಮೀಟರ್ ಮುಂದಿರುವ ಮಾಣ ಬಳಿ ಹಿಮಕುಸಿತಕ್ಕೆ ಸಿಲುಕಿ ಬಿಆರ್ಒ ಕೆಲಸ ಮಾಡುತ್ತಿದ್ದ 55 ಕಾರ್ಮಿಕರು ಅವಶೇಷಗಳಡಿ ಸಿಲುಕಿದ್ದರು. ಈ ಪೈಕಿ 47 ಕಾರ್ಮಿಕರನ್ನ ಸೇನೆ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. माना गांव के पास आज सुबह हिमकुंड के क्षेत्र में भूस्खलन की वजह से कई लोगों के फंसे होने की सूचना मिलने पर भारतीय सेना की आइबेक्स ब्रिगेड द्वारा राहत और बचाव कार्य शुरू किया गया। कठिन परिस्थितियों के बावजूद सुबह 8 बजे से 7 अफसर, 17 जेसीओ और 150 अन्य पद निरंतर राहत कार्य में लगे हुए हैं। इसके साथ ही भारतीय सेना की विशेष मेडिकल और इंजीनियरिंग टीम्स भी राहत कार्य में मदद कर रही हैं। अब तक कुल 10 लोगों को सुरक्षित बचाया जा चुका है और अन्य 22 लोगों के सुरक्षित होने की खबर मिली है। भारतीय सेना का बचाव कार्य अन्य फंसे हुए लोगों को बचाने के लिए अब भी जारी है। ರಾಜಧಾನಿ ಡೆಹ್ರಾಡೂನ್ ಪಟೇಲ್ ನಗರ ಕೊತ್ವಾಲಿ ಪ್ರದೇಶದಲ್ಲಿ 70 ವರ್ಷದ ನಿವೃತ್ತ ಪ್ರಾಂಶುಪಾಲ ಶ್ಯಾಮ್ಲಾಲ್ ಅವರ ಹತ್ಯೆ ಪ್ರಕರಣ ನಡೆದಿತ್ತು. ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ದಂಪತಿಯನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಫೆಬ್ರವರಿ 20ರಂದು ಶ್ಯಾಮ್ಲಾಲ್ ಅವರ ಶವವನ್ನ ಸಹರಾನ್ಪುರದ ಬದ್ಗಾಮ್ ಪೊಲೀಸ್ ಠಾಣಾ ಪ್ರದೇಶದಿಂದ ವಶಪಡಿಸಿಕೊಳ್ಳಲಾಗಿತ್ತು. ಈ ಕೊಲೆಯ ಪ್ರಮುಖ ಆರೋಪಿಯೇ ಒಬ್ಬ ಮಹಿಳೆ ಮತ್ತು ಆಕೆಯ ಎಂಬಿಬಿಎಸ್ ವಿದ್ಯಾರ್ಥಿ ಪತಿ. ಈ ಇಬ್ಬರ ಬಂಧನಕ್ಕಾಗಿ ಪೊಲೀಸರು ತಲಾ 25,000 ರೂಪಾಯಿ ಬಹುಮಾನ ಘೋಷಿಸಿದ್ದರು. ಅಂತಿಮವಾಗಿ ಈ ಇಬ್ಬರನ್ನ ಪಂಜಾಬ್ ಅಮೃತಸರದಲ್ಲಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖ ಆರೋಪಿಯಾಗಿರುವ ಮಹಿಳೆ ಗೀತಾ ಮತ್ತು ವೃದ್ಧ ಶ್ಯಾಮ್ಲಾಲ್ ಕಳೆದ 12 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದರು ಎಂದು ಪೊಲೀಸರು ತನಿಖೆ ವೇಳೆ ಬಯಲಾಗಿದೆ. ಶ್ಯಾಮ್ಲಾಲ್ಗೆ ಅಶ್ಲೀಲ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಲು ಗೀತಾ ಯೋಜನೆ ರೂಪಿಸಿದರು ಎನ್ನಲಾಗಿದೆ. ಇದಕ್ಕಾಗಿ ಗೀತಾ ಮತ್ತು ಅವರ ಪತಿ ಹಿಮಾಂಶು ಚೌಧರಿ ಸಹ ಬಾಡಿಗೆಗೆ ಪ್ರತ್ಯೇಕ ಕೊಠಡಿ ತೆಗೆದುಕೊಂಡಿದ್ದರು. ಈ ವಿಚಾರ ಶ್ಯಾಮ್ಲಾಲ್ಗೆ ಗೊತ್ತಾಗಿದ್ದರಿಂದ ಗೀತಾ ಹಾಗೂ ಆಕೆಯ ಪತಿ ಸೇರಿಕೊಂಡು ನಿವೃತ್ತ ಪ್ರಾಂಶುಪಾಲರನ್ನ ಕೊಂದಿದ್ದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.